Good morning, students. I hope everyone are fine, right? So, in the last class, I sent one PDF. That is a fourth chapter. Work it out as well as the MCQs. ಹೌದಾ? So, fourth chapterದು work it out ಮತ್ತೆ MCQsನ PDF ಕಳಿಸಿದ್ದೀನಿ. ಅದನ್ನ CWದಲ್ಲಿ ಬರೆದು ಕಂಪ್ಲೀಟ್ ಮಾಡಿರಬೇಕು. ಅಪ್ ಟು ಎಲ್ಲಿವರೆಗೂ ಕಂಪ್ಲೀಟ್ ಆಗಿರಬೇಕು ಇವಾಗ? ಫೋರ್ತ್ ಚಾಪ್ಟರ್ ವರ್ಕ್ ಇಟ್ ಔಟ್ ವರೆಗೂ ನಿಮ್ದು ಏನಾಗಿರಬೇಕು ನೋಟ್ಸು CW ನೋಟ್ಸು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಟ್ಟಿರಬೇಕು. Okay, so today we'll start with the fifth chapter. Okay, chapter number 5. Here is the chapter number 5 name division. Okay, so open page number 87. Page number 87 and open madri. Page number 87, in that fifth chapter division. Okay, chapter number 5 division. Chapter number 5 division. Okay, so 87 page tegiri. Page number 87. Page number 87 ಏನು ಕೊಟ್ಟಿದ್ದಾರೆ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೋಡ್ರಿ. ಲೆಟ್ಸ್ ರೀಕಲೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಲೆಟ್ಸ್ ರೀಕಲೆಕ್ಟ್ ಅಲ್ಲಿ ಏನಿರ್ತದೆ, ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಕಲ್ತಿರ್ತೀರ ಅದನ್ನ ಇಲ್ಲಿ ರಿಪೀಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ಸ್ ರೀಕಲೆಕ್ಟ್. ಹಿಯರ್ ವಾಟ್ ದಿ ಗಿವನ್, ಡಿವೈಡ್ ಆ್ಯಂಡ್ ರೈಟ್ ಹೌ ಮಚ್ ಈಚ್ ಫ್ರೆಂಡ್ ವಿಲ್ ಗೆಟ್ ಇಫ್ ವಿ ಡಿವೈಡ್. ಓಕೆ, ಸೊ ಒಬ್ರೊಬ್ರಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. 16 ಫಸ್ಟ್ ಒನ್ ಏನಿದೆ, 16 ಆರೆಂಜಸ್ ಇದ್ದಾವೆ. ಅಮಂಗೆಸ್ಟ್ 4 ಫ್ರೆಂಡ್ಸ್, 4 ಜನ ಫ್ರೆಂಡ್ಸ್ ಇದ್ದಾರೆ. 16 ಆರೆಂಜ್ ಇದ್ದಾವೆ. ಒಬ್ರೊಬ್ರಿಗೂ ಎಷ್ಟು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಏನು ಮಾಡ್ಬೇಕು ಇವಾಗ, ಡಿವೈಡ್ ಮಾಡಬೇಕು, ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿದ್ರೆ ಏನು ಸಿಗುತ್ತೆ, ಒಬ್ಬ ಫ್ರೆಂಡಿಗೆ ಎಷ್ಟು ಸಿಗುತ್ತೆ ಆರೆಂಜಸ್ಸು ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ, ಸೊ ಡೂ ದಟ್ ಡಿವಿಷನ್. 16 and here 4. ಓಕೆ, ಎಷ್ಟಿದ್ದಾವೆ, ಟೋಟಲ್ ನಂಬರ್ ಆಫ್ ಆರೆಂಜಸ್ಸು 16 ಇದ್ದಾವೆ. ಟೋಟಲ್ ನಂಬರ್ ಆಫ್ ಆರೆಂಜಸ್ 16 ಆ್ಯಂಡ್ ಟೋಟಲ್ ನಂಬರ್ ಆಫ್ ಫ್ರೆಂಡ್ಸ್ ಎಷ್ಟಿದ್ದಾರೆ, 4 ಇದ್ದಾರೆ. 4 ಜನ ಫ್ರೆಂಡ್ಸ್ ಇದ್ದಾರೆ. ಟೋಟಲ್ ಆಗಿ ಎಷ್ಟು ಆರೆಂಜ್ ಇದ್ದಾವೆ, 16 ಆರೆಂಜ್ ಇದ್ದಾವೆ. ಓಕೆ, ಆ 16 ಆರೆಂಜನ್ನ ಒಬ್ರೊಬ್ರಿಗೂ ಕೂಡ ಈಕ್ವಲ್ ಆಗಿ ನಾವು ಅವರಿಗೆ ಕೊಡಬೇಕು. ಎಲ್ಲರಿಗೂ ಸೇಮ್ ಈಕ್ವಲ್ ಆಗೇ ಬರಬೇಕು. ಒಬ್ಬರಿಗೆ 4 ಬಂದರೆ ಇನ್ನೊಬ್ಬರಿಗೂ 4 ಬರಬೇಕು, ಇನ್ನೊಬ್ಬರಿಗೂ 4 ಬರಬೇಕು. ಆ ಥರ ಈಕ್ವಲ್ ಆಗಿ ನಾವು ಅವರಿಗೆ ಹಂಚಬೇಕು, ಡಿವೈಡ್ ಮಾಡಬೇಕು. ಓಕೆ, ಅದಕ್ಕೆ ಏನು ಮಾಡಬೇಕು ಇವಾಗ, ಟೋಟಲ್ ನಂಬರ್ ಆಫ್ ಆರೆಂಜಸ್ಸಿಗೆ ಡಿವೈಡ್ ವಿತ್ ದಿ ಟೋಟಲ್ ನಂಬರ್ ಆಫ್ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ, ಎಷ್ಟು ಫ್ರೂಟ್ಸ್ ಇದ್ದಾವಲ್ಲ ಆ ನಂಬರ್ ಆಫ್ ಫ್ರೂಟ್ಸಿಗೆ ಎಷ್ಟು ಜನ ಇದ್ದಾರೆ ತಾನೆ, ಅಷ್ಟು ಜನ ಆ ನಂಬರ್ ಆಫ್ ಪೀಪಲಿಗಿಂದ ಅದನ್ನು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಅ fruits which each one has to got that one. Okay, so ಒಬ್ರೊಬ್ರಿಗೂ ಎಷ್ಟು ಸಿಗುತ್ತೆ ಅಂತ ಹೇಳಿ ಕ್ವಶನ್ ಹೇಳುತ್ತೆ. ಓಕೆ, ಸೊ 4 ಇಲ್ಲಿ 16 ಇದೆ. 4 on the ಟೇಬಲ್ ಹೋಗಿ, 4 on the 4, 4 2s 8, 4 3s 12, 4 4s 16. ಓಕೆ, ಸೊ ಎಲ್ರಿಗೂ ಡಿವಿಷನ್ ಪ್ರಾಬ್ಲಮ್ಸ್ ಅಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು, ಟೇಬಲ್ ಬರ್ತಿರ್ಬೇಕು. ಅಂದರೆ ಮಾತ್ರ ಡಿವಿಷನ್ ಈಸಿ ಆಗುತ್ತೆ, ಇಲ್ಲಾಂದರೆ ಡಿವಿಷನ್ ಬರೋದಿಲ್ಲ. Okay, so please try to understand that one and do the first by heart the table everyone, then only you can solve the division problems. Otherwise it's a very difficult to solve here. Getting right? So ellaru neat agi tables na by heart madkodri. Up to 20 how to by heart the tables. Okay, then only you can understand this division problem, otherwise you can't. Okay, so here 16 is there, here 4 is there. Okay, in 4 table if there should be a 16 is there, then take that only. 16 4 ಟೇಬಲ್ ಅಲ್ಲಿ 16 ವ್ಯಾಲ್ಯೂ ಇತ್ತು ಅಂತಂದ್ರೆ ತಗೋಬಹುದು. ಇಫ್ 16 ಇರಲಿಲ್ಲ ಅವಾಗ ಏನು ಮಾಡಬೇಕು, ಇದಕ್ಕಿಂತ ಕಡಿಮೆ ಆದರೂ ತಗೋಬೇಕು, ಅಥವಾ ಇದಕ್ಕೆ ಈಕ್ವಲ್ ಆಗಿರೋ ನಂಬರ್ನ ಈ ಟೇಬಲಲ್ಲಿ ತಗೋಬೇಕು. ಈ ನಂಬರ್ಗಿಂತ ಜಾಸ್ತಿ ಇರೋ ನಂಬರ್ನ ತಗೊಳ್ಳೋ ಹಾಗಿಲ್ಲ. ಓಕೆ, ನಿಯರೆಸ್ಟ್ ಈಕ್ವಲ್ ಯಾವ್ದು ಇರ್ತದಲ್ಲ ವ್ಯಾಲ್ಯೂ ಅದು ತಗೋಬೇಕು. ಸೊ ಇಲ್ಲಿ ಏನಿದೆ, 4 ಟೇಬಲಲ್ಲಿ 16 ಇದೆಯಾ, 4 4s 16. Here 0 0. What is the quotient here, 4. Therefore each one get 4 oranges.
ಓಕೆ ಈಚ್ ಒನ್ ಗೆಟ್ 4 ಆರೆಂಜಸ್. ಒಬ್ರೊಬ್ರಿಗೂ ಎಷ್ಟು ಆರೆಂಜ್ ಸಿಕ್ತು? 4 ಆರೆಂಜಸ್ ಸಿಕ್ತು. ಒಬ್ರಿಗೂ 4 ಆರೆಂಜಸ್ ಸಿಕ್ತು. ಓಕೆ ನೆಕ್ಸ್ಟ್ ಬೀಟ್ ಒನ್ ಏನಿದೆ? 18 ಕ್ಯಾಂಡೀಸ್ ಅಮಂಗೆಸ್ಟ್ 9 ಫ್ರೆಂಡ್ಸ್. ಓಕೆ 18 ಕ್ಯಾಂಡೀಸ್. ಕ್ಯಾಂಡೀಸ್ ಅಂತಂದ್ರೆ ಏನು? ಕ್ಯಾಂಡೀಸ್ ಅಂದ್ರೆ ಐಸ್ಕ್ರೀಮ್ ಕ್ಯಾಂಡಿ ಇರ್ತದಲ್ಲ, ದಟ್ ಒನ್. ಓಕೆ ಸೊ 18 ಕ್ಯಾಂಡೀಸ್ ಇದಾವೆ. 18 ಕ್ಯಾಂಡೀಸ್ ಅಮಂಗೆಸ್ಟ್ 9 ಫ್ರೆಂಡ್ಸ್. ಓಕೆ ಸೊ ಟೋಟಲ್ ಆಗಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? 9 ಫ್ರೆಂಡ್ಸ್ ಇದ್ದಾರೆ. 18 ನಮ್ಮ ಹತ್ರ ಕ್ಯಾಂಡೀಸ್ ಇದಾವೆ. ಒಬ್ರೊಬ್ರಿಗೂ ಎಷ್ಟು ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ ಸೊ ಯು ಹ್ಯಾವ್ ಟು ಡಿವೈಡ್ 18 by 9. This is first one and this is second one. 18 ಗೆ 9 ಇಂದ ಡಿವೈಡ್ ಮಾಡಬೇಕು. See here 9 ones are 9, 9 twos are 18. Right here 9 twos are 18. Here 0 0. How many? Right here each one get 2 candies. ಒಬ್ರೊಬ್ರಿಗೂ ಎಷ್ಟು ಕ್ಯಾಂಡಿ ಸಿಕ್ತು? 2 ಕ್ಯಾಂಡಿ ಸಿಕ್ತು. ಒಬ್ಬರಿಗೆ 2 ಐಸ್ಕ್ರೀಮ್ ಕ್ಯಾಂಡಿ ಸಿಕ್ತು ಅಂತ ಹೇಳಿ ಅರ್ಥ. ಯಾಕಂತಂದ್ರೆ ಟೋಟಲ್ ಆಗಿ 9 ಫ್ರೆಂಡ್ಸ್ ಇದ್ದಾರೆ, ನಮ್ಮ ಹತ್ರ ಇರೋದು 18 ಕ್ಯಾಂಡೀಸ್ ಇದಾವೆ. ಸೊ ಒಬ್ರೊಬ್ರಿಗೂ ಎಷ್ಟು ಸಿಗುತ್ತಾ? 2. ಈಚ್ ಒನ್ ಗೆಟ್ 2 ಕ್ಯಾಂಡೀಸ್. ಓಕೆ ನೆಕ್ಸ್ಟ್ ಒನ್ 12 clips between the 2 friends. Okay 12 clips between the 2 friends. There are only 2 friends and how many clips are there? 12 are there. Okay total ಆಗಿ 12 clips ಇದಾವೆ. ಓನ್ಲಿ ಇಬ್ಬರೇ ಫ್ರೆಂಡ್ಸ್ ಇದ್ದಾರೆ. ಒಬ್ರೊಬ್ರಿಗೂ ಎಷ್ಟು ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಡೂ ದಿ ಡಿವಿಷನ್. Seat 1 12 here and here 2, right? 2 ones are 2, 2 twos are 4, 2 threes are 6, 2 fours are 8, 2 fives are 10, 2 6 are 12. ಹೌದಾ? 2 ಟೇಬಲ್ ಅಲ್ಲಿ 12 ಇದೆಯಾ? then write 2 6 are 12. okay so it right here each one get 6. Or write a got also correct or get also correct, both are correct. Okay so this is the let's recollect problems. let's recollect ಅಲ್ಲಿ ಏನು ಕೊಟ್ಟಿದ್ದಾರೆ? just division ಬರಬೇಕಾದ್ರೆ ಕಂಪಲ್ಸರಿ ಟೇಬಲ್ ಬರಬೇಕು. ಆ ಟೇಬಲ್ ಅಲ್ಲಿ ಆ ನಂಬರ್ ಎಲ್ಲಿಗೆ ಬರ್ತದೆ ಅಂತ ಹೇಳಿ ಥಿಂಕ್ ಮಾಡಿ. ಇಲ್ಲಿ ನೋಡಿ 2 6 12 ಬಂತು, ಅದಕ್ಕೆ ನಾನು ಇಲ್ಲಿ 6 ಬರೀತಿದ್ದೀನಿ, ಇಲ್ಲಿ 12 ಬರೀತಿದ್ದೀನಿ. like that we have to do here. okay next one ರಿಮೆಂಬರ್ ಪಾಯಿಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸಿ ಹಿಯರ್ ರಿಮೆಂಬರ್ ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ದಟ್ ಇಸ್ ಅ ಡಿವಿಷನ್ ಮೀನ್ಸ್ ಈಕ್ವಲ್ ಗ್ರೂಪಿಂಗ್ ಆರ್ ಅ ಶೇರಿಂಗ್. ಓಕೆ ಸೊ ಡಿವಿಷನ್ ಅಂತಂದ್ರೆ ಏನಂತಂದ್ರೆ ರಿಮೆಂಬರ್ ಪಾಯಿಂಟ್ಸ್ ಓದ್ಬೇಕು ಎಲ್ಲರೂ. ಪೇಜ್ ನಂಬರ್ 87 ಪೇಜ್ ನಂಬರ್ 87 ಅಲ್ಲಿ ರಿಮೆಂಬರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಪರ್ ಆಗಿ ರಿಮೆಂಬರ್ ಪಾಯಿಂಟ್ಸ್ ನ ರೀಡ್ ಮಾಡಬೇಕು ಫಸ್ಟ್. ಓಕೆ ಸೊ ಐ ಆಮ್ ಡೂಯಿಂಗ್ ದ್ಯಾಟ್ ಓನ್ಲಿ ಅಂಡ್ ಆಫ್ಟರ್ ದಟ್ we'll solve the directly. That is a 5.1. okay so first division means it's a equal grouping or sharing. okay division ಅಂತಂದ್ರೆ ಏನಂತಂದ್ರೆ ಈಕ್ವಲ್ ಆಗಿ ಗ್ರೂಪಿಂಗ್ ಮಾಡೋದು. ಈಕ್ವಲ್ ಆಗಿ ಗ್ರೂಪಿಂಗ್ ಅಂತಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಈಕ್ವಲ್ ಆಗಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲರಿಗೂ. okay so that is called as the equal grouping or sharing. okay so that is the meaning of division means ಏನು? ಈಕ್ವಲ್ ಗ್ರೂಪಿಂಗ್ ಆರ್ ಶೇರಿಂಗ್. ಈಗ ನಿಮ್ಮ ಮನೇಲಿ ಏನಾದರೂ ತಂದಿರ್ತೀರಾ, ಹೌದಾ? ಏನಾದರೂ ಕೇಕ್ ತಂದಿರ್ತೀರಾ ಅಥವಾ ಚಿಪ್ಸ್ ತಂದಿರ್ತೀರಾ ಅಥವಾ ಕುರ್ಕುರೆ ತಂದಿರ್ತೀರಾ, ಹೌದಾ? ಈ ಕುರ್ಕುರೆ 2 ಪ್ಯಾಕೆಟ್ಸ್ 2 ಅಥವಾ 4 ಪ್ಯಾಕೆಟ್ಸ್ ತಂದಿರ್ತೀರಾ, ಹೌದಾ? ಕುರ್ಕುರೆ ಪ್ಯಾಕೆಟು 4 ಪ್ಯಾಕೆಟ್ಸ್ ತಂದಿರ್ತೀರಾ. 4 ಪ್ಯಾಕೆಟ್ಸ್ ಅಲ್ಲಿ ನೀವು ಮನೇಲಿ ಎಷ್ಟು ಜನ ಇರ್ತೀರಾ ಅಂತಂದ್ರೆ ಇಬ್ರು ಇರ್ತೀರಾ. ನಿಮ್ಮ ಸಿಸ್ಟರು ಮತ್ತೆ ನೀವು, ಹೌದಾ? ಇಬ್ರು ಇರ್ತೀರಾ. ಇಬ್ಬರಲ್ಲಿ ಆ 4 ಪ್ಯಾಕೆಟ್ನ ಹಂಚ್ಬೇಕು. ನೀವು ಹೇಗೆ ಹಂಚ್ತೀರಾ? ಒಬ್ರೊಬ್ರು 2 ತಗೋತೀರಾ, ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಈಕ್ವಲ್ ಶೇರಿಂಗ್. ಅಲ್ಲಿ ಶೇರ್ ಮಾಡ್ತಿರ್ತಾನೆ ನೀವು ಕರೆಕ್ಟಾಗಿ ಈಕ್ವಲ್ ಆಗಿ ಎಲ್ಲರಿಗೂ. ಶೇರಿಂಗ್ ಅಂತಂದ್ರೇನು? ಹಂಚೋದು,
ಹೌದಾ, ಎಲ್ಲರಿಗೆ ಹಂಚೋದಿಗೆ ಶೇರಿಂಗ್ ಅಂತ ಹೇಳಿ ಕರಿತೀವಿ. ಹೌದಾ, ಸೊ ಎಲ್ಲರಿಗೂ ನೀವೇನು ಮಾಡ್ತೀರಲ್ಲಿ ಈಕ್ವಲ್ ಆಗಿ ಶೇರ್ ಮಾಡ್ತೀರಿ. ಹೌದಾ, ಸೊ ನೀವು ಮನೇಲಿ ಏನಾದರೂ ಸ್ವೀಟ್ಸ್ ತಂದಿದ್ರು, ಕೇಕ್ ತಂದಿದ್ರು ಕೂಡ ಏನು ಮಾಡ್ತೀರಿ, ಬರ್ಡೇ ಕೇಕ್ ಬಂದಾಗ ಕರೆಕ್ಟಾಗಿ ಪೀಸ್ ಮಾಡಿ ಎಲ್ಲ ನೀಟಾಗಿ ಈಕ್ವಲ್ ಪೀಸಸ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಕೇಕ್ ಕೊಡ್ತೀರಾ. ಹೌದಾ, ಸೊ ಲೈಕ್ ದ್ಯಾಟ್. ಓಕೆ, ಸೊ ದಟ್ ಈಸ್ ದಿ ಈಕ್ವಲ್ ಗ್ರೂಪಿಂಗ್ ಆರ್ ಈಕ್ವಲ್ ಶೇರಿಂಗ್ ಅಥವಾ ಗ್ರೂಪಿಂಗ್ ಅಂತ ಹೇಳಿ ಅರ್ಥ ಆದದ್ದು ಡಿವಿಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದ ಸಿಂಬಲ್ ಫಾರ್ ಅ ಡಿವಿಷನ್ ಇಸ್, ದಿಸ್ ಇಸ್ ದಿ ಸಿಂಬಲ್ ಫಾರ್ ಅ ಡಿವಿಷನ್. ಓಕೆ, ಎಲ್ಲ ನೆನಪಿರಬೇಕು. ದಿಸ್ ಈಸ್ ಅ ಅಡಿಷನ್, ದಿಸ್ ಈಸ್ ಅ ಸಬ್ಸ್ಟ್ರಾಕ್ಷನ್, ದಿಸ್ ಇಸ್ ಮಲ್ಟಿಪ್ಲಿಕೇಶನ್, ದಿಸ್ ಇಸ್ ಡಿವಿಷನ್. ಓಕೆ, ಅಡಿಷನ್, this is addition. Next here subtraction, multiplication, division. Okay, addition, subtraction, multiplication, division. See, getting? So these are the symbols. ಸಿಂಬಲ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅಡಿಷನ್ ಯಾವುದು, ಆ ಸಿಂಬಲ್ ಅಷ್ಟೇ ಕೊಡ್ತಾರೆ. ಜಸ್ಟ್ ಒಂದ್ಸಲ ನಿಮಗೆ ಆ್ಯಡ್ ದಿ ಫಾಲೋವಿಂಗ್ ಆಮೇಲೆ ಸಬ್ಸ್ಟ್ರಾಕ್ಟ್ ದಿ ಫಾಲೋವಿಂಗ್ ಅಂತ ಕೊಡಲ್ಲ. ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಿಗೆ ಹೋದಂಗಿಲ್ಲ, ಜಸ್ಟ್ ಸಾಲ್ವ್ ದಿ ಫಾಲೋವಿಂಗ್ ಅಂತ ಹೇಳಿ ಕೊಟ್ಟಿರ್ತಾರೆ. ಆವಾಗ ನೀವು ಈ ಸಿಂಬಲ್ ನೋಡಿಕೊಂಡು ಅಲ್ಲಿ ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕು. ಓಕೆ, ಇಫ್ ದಿಸ್ symbol is there, then you have to do the addition. If this symbol is there, then you have to do the subtraction. And if this one is there, then you have to do the multiplication. If this one is there, then you have to do the division. Like that you have to conclude and you have to do it yourself. ಓಕೆ, ಹೈಯರ್ ಕ್ಲಾಸಸ್ಸಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಮಲ್ಟಿಪ್ಲೈ ಮಾಡ್ರಿ ಡಿವಿಷನ್ ಮಾಡ್ರಿ ಅಂತ ಹೇಳಿ. ಓಕೆ, ಸೊ ಆ ಸಿಂಬಲ್ ನೋಡಿಕೊಂಡು ನೀವೇ ಅದು ಯಾವ ಸಿಂಬಲ್ ಅಂತ ಅರ್ಥ ಮಾಡಿಕೊಂಡು ಅದನ್ನ ಬರೀಬೇಕು. ಅದಕ್ಕೆ ಏನು ಗೊತ್ತಿರಬೇಕು, ಆಲ್ ಸಿಂಬಲ್ಸ್ ಯು ಮಸ್ಟ್ ನೋ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ what is the next one? That is the third point. When we have to make a groups and we know the number of the objects to be distributed amongst the groups, we call it a grouping. If the number of in each group is the same, we call it as a grouping. Okay, grouping ಅಂತಂದ್ರೆ ಏನು? ಫಸ್ಟ್ ಗ್ರೂಪಿಂಗ್ ಅಂತಂದ್ರೆ ನಿಮಗೆ ಈಗ ಕ್ಲಾಸಲ್ಲಿ ನಾವೇನಾದರೂ ಕ್ವಿಜ್ ಕಾಂಪಿಟೇಷನ್ ಮಾಡಬೇಕಾಗಿದ್ರೆ ಅಥವಾ ಸ್ಪೆಲ್ಲಿಂಗ್ ಕಾಂಪಿಟೇಷನ್ಸ್ ಮಾಡಬೇಕಾಗಿದ್ರೆ ನಾವೇನು ಮಾಡ್ತೀವಿ, ಈಗ ಒಂದೊಂದು ಬೆಂಚಲ್ಲಿ 3 ಅಥವಾ 4 ಮೆಂಬರ್ಸ್ ಕುತ್ಕೊಂಡಿರ್ತಾರ. ಅವಾಗ ಏನು ಮಾಡ್ತೀವಿ, ಈ 3 ಮೆಂಬರ್ಸ್ ಒಂದು ಗ್ರೂಪು, ಆಮೇಲೆ ಇನ್ನೊಂದು ಗ್ರೂಪಲ್ಲಿ 4 ಮೆಂಬರ್ಸ್ ಒಂದು ಗ್ರೂಪು, ಆ ಥರ ಹೇಳಿ ನಾವೇನು ಮಾಡ್ತೀವಿ, ಗ್ರೂಪ್ ಮಾಡ್ತೀವಿ. ಹೌದಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಗ್ರೂಪಿಂಗ್. ಓಕೆ, ಗ್ರೂಪಿಂಗ್ ಅಲ್ಲಿ ಎಲ್ಲ ಗ್ರೂಪಲ್ಲಿ ಮೆಂಬರ್ಸು ಈಕ್ವಲ್ ಆಗಿರಬೇಕು ಅಂತ ಏನಿಲ್ಲ. ಓಕೆ, ಜಸ್ಟ್ ಗ್ರೂಪಿಂಗ್ ಅಂದರೆ 3 ಮೆಂಬರ್ಸ್ ಒಂದು ಗ್ರೂಪು, 4 ಮೆಂಬರ್ಸ್ ಒಂದು ಗ್ರೂಪು, 5 ಮೆಂಬರ್ಸ್ ಒಂದು ಗ್ರೂಪು, ಆ ಥರ ಹೇಳಿ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ದಿ ಗ್ರೂಪಿಂಗ್. ಆಮೇಲೆ ಆ ಗ್ರೂಪಲ್ಲಿರುವಂಥ ಮೆಂಬರ್ಸು ಈಕ್ವಲ್ ಆಗಿದ್ರೆ ಮೀನ್ಸ್ ಎಲ್ಲ ಗ್ರೂಪಲ್ಲೂ ಕೂಡ ಗ್ರೂಪ್ ಎ ಅಲ್ಲಿ, ಗ್ರೂಪ್ ಬಿ ಅಲ್ಲಿ, ಗ್ರೂಪ್ ಸಿ, ಗ್ರೂಪ್ ಡಿ. ಹೌದಾ, ಅದ್ರಲ್ಲಿ ಎಲ್ಲದರಲ್ಲೂ ಕೂಡ ನಿಮಗೆ 4 ಮೆಂಬರ್ಸ್, ಒಂದು ಫಸ್ಟ್ ಗ್ರೂಪಲ್ಲಿ 4 ಮೆಂಬರ್ಸ್, ಸೆಕೆಂಡ್ ಗ್ರೂಪಲ್ಲೂ 4 ಮೆಂಬರ್ಸ್, ಥರ್ಡ್ ಗ್ರೂಪಲ್ಲೂ 4 ಮೆಂಬರ್ಸ್ ಆ್ಯಂಡ್ ಫಿಫ್ತ್ ಗ್ರೂಪಲ್ಲೂ 4th ಗ್ರೂಪಲ್ಲೂ 4 ಮೆಂಬರ್ಸ್, ಆ ಥರ ಇತ್ತು ಅಂತಂದರೆ ಅದಕ್ಕೆ ಏನಂತ ಕರಿತೀವಿ, ಈಕ್ವಲ್ ಗ್ರೂಪಿಂಗ್. ಈಕ್ವಲ್ ಅಂತಂದರೆ ಸಮವಾಗಿರೋದು ಎಲ್ಲನೂ ಕೂಡ. ಓಕೆ, ಸೊ ಈಕ್ವಲ್ ಗ್ರೂಪಿಂಗ್ ಅಂದರೆ ಎಲ್ಲ ಗ್ರೂಪಲ್ಲೂ ಸೇಮ್ ಜನನೇ ಇರೋದು. ಅಂದರೆ ಸೇಮ್ ಜನ ಅಂತಂತಲ್ಲ, ಸೇಮ್ ನಂಬರ್ ಆಫ್ ಪೀಪಲ್ ಮಸ್ಟ್ ಬಿ ದೇರ್ ಇನ್ ದ್ಯಾಟ್ ಒನ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್, when we want to share equally, we know in how many groups we need to share, we call it a equal sharing. ಹೌದಾ, ನಾವು ಅದನ್ನು ಅಲ್ಲಿ ಈಕ್ವಲ್ ಆಗಿ ನಾವು ಶೇರ್ ಮಾಡಬೇಕಾಗಿದ್ದಾಗ ನಮಗಲ್ಲಿ ಎಷ್ಟು ಜನ ಇರ್ತಾರೆ, ನಾವು ಎಷ್ಟು ಜನಕ್ಕೆ ಎಷ್ಟು ಬರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ. ಹೌದಾ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಕೌಂಟ್ ಮಾಡ್ತೀವಿ. ನಮ್ಮ ಹತ್ರ ಎಷ್ಟು ನಾವೇನು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ ಆ ಐಟಮ್ ಎಷ್ಟಿದೆ ಅಂತ ಹೇಳಿ ನಾವು ಕೌಂಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದಕ್ಕೂ ಮ್ಯಾಚ್ ಆಗೋ ಥರ ನಾವೇನು ಮಾಡ್ತೀವಿ, ಆವಾಗ ಈಕ್ವಲ್ ಆಗಿ ಶೇರ್ ಮಾಡ್ತೀವಿ. ಈಕ್ವಲ್ ಆಗಿ ಶೇರ್ ಮಾಡಬೇಕಾದ್ರೆ ಏನು ಮಾಡಬೇಕು, ನಾವಲ್ಲಿ ಡಿವಿಷನ್ ಮಾಡ್ಕೊಳ್ಳೇಬೇಕು. ಕೋಶಂಟ್ ವ್ಯಾಲ್ಯೂ ಏನಿರ್ತದಲ್ಲ, ದಟ್ ಈಸ್ ದಿ ಆನ್ಸರ್ ಫಾರ್ ದ್ಯಾಟ್ ಒನ್. ಹೌದಾ, ಅಷ್ಟು ಎಲ್ಲರಿಗೂ ಈಕ್ವಲ್ ಆಗಿ ಸಿಗುತ್ತೆ ಅಂತ ಹೇಳಿ ಅದರ ಅರ್ಥ.
Okay, so division has a very important rule in day to day life. Okay, so all these operations, first ಗೆ addition ಕಲ್ತ್ರಿ, ಆಮೇಲೆ subtraction ಕಲ್ತಿದ್ದೀರಾ, next multiplication ಮುಗ್ದಿದೆ, ಇವಾಗ ನೀವು division ಕಲಿತಿದ್ದೀರಾ. ಸೊ ಪ್ರಾಪರ್ ಆಗಿ division ಅನ್ನ ಕಲೀರಿ. ಈ 4 ಆಪರೇಷನ್ ತುಂಬಾ ಇಂಪಾರ್ಟೆಂಟು. ಓಕೆ, ಅಡಿಷನ್ ಕೂಡ ಇಂಪಾರ್ಟೆಂಟು, subtraction important, multiplication important, and division also important. Okay, ಈ 4 these are called as the mathematical operations. Okay, ಇದಕ್ಕೆ ನಾವು mathematical operations ಅಂತ ಹೇಳಿ ಕರಿತೀವಿ. ಈ mathematical operations ನ ಕಂಪಲ್ಸರಿ ಆಗಿ ನೀಟಾಗಿ ಪ್ರಾಪರ್ ಆಗಿ ಕಲ್ತ್ರೆ ಮಾತ್ರ ನೀವು ಮುಂದೆ ಹೈಯರ್ ಸ್ಟಡೀಸಿಗೆ ಹೋದಾಗೆಲ್ಲ ಈಸಿ ಆಗ್ತದೆ. ನೀವು ಇಲ್ಲಿ ಇದನ್ನೇನು ಕಲೀಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಏನು ಅರ್ಥನೇ ಆಗೋದಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ. Okay, so proper agi division na kaliri. Okay, so start the exercise number 5.1. Okay, exercise number 5.1. Start exercise number 5.1. First one is that how many curtains can be hung on each window if there are, first one, 21 curtains and 7 windows. 21 curtains and 7 windows ಇದಾವೆ. ಓಕೆ, ಸೊ ಅಲ್ಲಿ 21 curtains ಇದಾವೆ, ವಿಂಡೋಸ್ ಎಷ್ಟಿದಾವೆ, ವಿಂಡೋಸ್ ಈ ಕರ್ಟನ್ ಹಾಕ್ತಾರೆ ಗೊತ್ತಿದೆ ತಾನೆ. ಸೊ ಅಲ್ಲಿ 7 ವಿಂಡೋಸ್ ಇದಾವೆ, ಬಟ್ ಕರ್ಟನ್ಸ್ ಎಷ್ಟಿದಾವೆ, 21 ಇದಾವೆ. ಅಂದ್ರೆ ಒಂದೊಂದು ವಿಂಡೋಗೂ ಎಷ್ಟು ಕರ್ಟನ್ ನಾವು ಹಾಕ್ಬೋದು ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಸೊ ಡೂ ದಿ ಡಿವಿಷನ್. ಫಸ್ಟ್ ಒನ್ 21 and yes 7 3s are 21. ಓಕೆ, ಸೊ ಒಂದೊಂದು ಕರ್ಟನಿಗೆ ಒಂದೊಂದು ವಿಂಡೋಗೆ ಎಷ್ಟು ಕರ್ಟನ್ ಹಾಕಬೇಕು. ಸೊ how many curtains can be hung on each window, right? 3 curtains can be hung on each window. Okay, ಒಂದು ವಿಂಡೋದಲ್ಲಿ ನಾವು 3 curtains ಅನ್ನ ಹಾಕಬಹುದು ಅಂತ ಹೇಳಿ ಮೀನಿಂಗ್ ಬಂದದ್ದು. ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಬೀಟ್ ಒನ್ 32 curtains ಇದಾವೆ, 8 windows ಇದಾವೆ. ಓಕೆ, ಸೊ ಟು ಡಿವಿಷನ್. 8 1s are 8, 8 2s are 16, 8 3s are 24, 8 4s are 32, 8 4s are 32. ಸೊ ಎಷ್ಟು 4 curtains ಇದೆ. ಓಕೆ, ಒಂದು ವಿಂಡೋಗೆ ಎಷ್ಟು ಕರ್ಟನ್ಸ್ ಬರ್ತವೆ, 4 curtains ಬರ್ತವೆ. ನೆಕ್ಸ್ಟ್ ಸೀಟ್ ಒನ್ 12 curtains and 4 windows. Okay, 12 curtains and 4 windows. 4 3s are 12. Okay, so here 3 curtains. 3 curtains. Next deep one ಏನಿದೆ, 81 curtains and 9 windows. Okay, 81 curtains and 9 windows. 9 9s are 81, right? So how many curtains are there here? 9 curtains. 9 curtains. ಒಂದು ವಿಂಡೋಗೆ ಇಲ್ಲಿ 9 curtain ಹಾಕ್ಬೋದು, ಇಲ್ಲಿ ಒಂದು ವಿಂಡೋದಲ್ಲಿ 3 curtains ಹಾಕ್ಬೋದು, ಇಲ್ಲಿ ಒಂದು ವಿಂಡೋಗೆ 4 curtains ಅನ್ನ ಹಾಕ್ಬೋದು, ಇಲ್ಲಿ ಒಂದು ವಿಂಡೋಗೆ 3 curtains ಅನ್ನ ಹಾಕ್ಬೋದು. Okay, so this is all are the division problem only. Okay, so division ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಟೇಬಲ್ ಬರಲೇಬೇಕು. So homework is the first main is over and we'll solve the second main in the next class. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಮೇನ್ ಅನ್ನು ಸಾಲ್ವ್ ಮಾಡ್ತೀನಿ. ಅಲ್ಲಿ ಹೋಮ್ವರ್ಕ್ ಏನು ಅಂತಂತಂದ್ರೆ ರೈಟ್ ಅ ಟೇಬಲ್ ಫ್ರಮ್ 2 to 35 times. Okay, write a table 2 to 35 times and by heart it.
ಅದನ್ನು ಬಾಹೆಟ್ ಮಾಡಬೇಕು ಮತ್ತು 5 ಟೈಮ್ಸ್ ಬರಿಬೇಕು. ಓಕೆ, ಸೊ ಅದನ್ನ ಬರೆದು ಬಾಹೆಟ್ ಮಾಡಿರಿ. ಸೊ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಟಿಲ್ ದ್ಯಾಟ್ ಬಿ ಸೇಫ್ ಇನ್ ಯೋರ್ ಹೋಮ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.